ಉತ್ತಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯ ಆಹಾರ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡಿದೆ. ಸಸ್ಯಾಹಾರಿ ಅಥವಾ ಮಾಂಸಾಹಾರಿ, ಇದರಲ್ಲಿ ಯಾವುದು ಬೆಸ್ಟ್ ಎಂಬ ಗೊಂದಲ ಇದ್ದೇ ಇರುತ್ತೆ. ಇನ್ನು ತಜ್ಞರು ತಮ್ಮದೇ ರೀತಿಯಲ್ಲಿ ವಿಶ್ಲೇಷಣೆಯ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ನಡೆಸಿ ಇತ್ತೀಚೆಗೆ ಅಧ್ಯಯನವೊಂದು ಪ್ರತಿದಿನ ಕೋಳಿ ತಿನ್ನುವುದರ ಬಗ್ಗೆ ಎಚ್ಚರಿಕೆಯನ್ನ ನೀಡಿದೆ. ಇಟಲಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿಯ ಪ್ರಕಾರ ಸಂಶೋಧನೆ ಮಾಡಿದ್ದು, ಹೆಚ್ಚು ಕೋಳಿ ಮಾಂಸ ತಿನ್ನೋದು ಅಪಾಯಕಾರಿ. ವಾರಕ್ಕೆ 300 ಗ್ರಾಂಗಿಂತ ಹೆಚ್ಚು ಕೋಳಿ ಮಾಂಸ ತಿಂದರೆ ಹೊಟ್ಟೆ ಮತ್ತು ಕರಳಿಗೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆಯಂತೆ. ಇದರಿಂದ ಕ್ಯಾನ್ಸರ್ ಬರುವ ಅಪಾಯ ಕೂಡ ಹೆಚ್ಚಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಇನ್ನು ಎಷ್ಟು ದಿನ ಕೆಂಪು ಮಾಂಸ ತಿನ್ನಬೇಕು, ಕೋಳಿ ಮಾಂಸ ಉತ್ತಮ ಆಯ್ಕೆ ಎಂದು ನಂಬಲಾಗ್ತಿತ್ತು. ಆದರೆ ಈ ಒಂದು ಅಧ್ಯಯನ ಜನರ ನಂಬಿಕೆಯನ್ನ ಸುಳ್ಳು ಮಾಡಿದೆ. ಹಾಗಾಗಿ ನೀವು ಯಾವುದೇ ಆಹಾರ ಸೇವಿಸಿ, ಅದು ಸಸ್ಯಾಹಾರ ಆಗಿರಲಿ ಅಥವಾ ಮಾಂಸಾಹಾರನೇ ಆಗಿರಲಿ, ಆದರೆ ನಿಮ್ಮ ಆಹಾರದಲ್ಲಿ ಸಮತೋಲನ ಇರಲಿ. ಮಾಂಸದ ಸೇವನೆಯಿಂದ ಹೃದಯ ಬಡಿತ ಹೆಚ್ಚಾಗುತ್ತದೆಯಂತೆ. ಇನ್ನು ಇದರಿಂದಾಗಿ ನಿಮ್ಮ ಆಹಾರದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಒಟ್ಟಾರೆಯಾಗಿ ನ್ಯೂಟ್ರಿಯಸ್ಟ್ ಜರ್ನಲ್ನಲ್ಲಿ ಪ್ರಕಟವಾದಂತಹ ವರದಿಯಲ್ಲಿ ಕೋಳಿ ಮಾಂಸ ತಿನ್ನುವ ಬಗ್ಗೆ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದು, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.